ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯು ರಾಶಿಚಕ್ರದ 5ನೇ ರಾಶಿಯಾಗಿದ್ದು, ಇದರ ಅಧಿಪತಿ ಸಕಲ ಜಗತ್ತಿಗೆ ಬೆಳಕನ್ನು ನೀಡುವ ಗ್ರಹಗಳ ರಾಜನಾದ ಸೂರ್ಯ ಭಗವಂತನಾಗಿದ್ದಾನೆ. ಸೂರ್ಯನ ಪ್ರಭಾವದಿಂದಾಗಿ ಈ ರಾಶಿಯ ವ್ಯಕ್ತಿಗಳು ಸ್ವಾಭಾವಿಕವಾಗಿಯೇ ಅತ್ಯಂತ ತೇಜಸ್ವಿಗಳು, ಧೈರ್ಯಶಾಲಿಗಳು, ಸ್ವಾಭಿಮಾನಿಗಳು, ರಾಜಪ್ರವೃತ್ತಿಯವರು ಹಾಗೂ ಸಮಾಜದಲ್ಲಿ ಸದಾ ಉನ್ನತ ಸ್ಥಾನ ಮತ್ತು ಗೌರವವನ್ನು ಬಯಸುವ ನಾಯಕತ್ವ ಗುಣವುಳ್ಳವರು ಆಗಿರ್ತಾರೆ. ಪ್ರಸ್ತುತ ಸೂರ್ಯನ 10ನೇ ಮನೆಯ ಸಂಚಾರ ಸ್ಥಿತಿ, ಗುರು ಮತ್ತು ಶನಿ ದೇವನ ನಕ್ಷತ್ರ ಬದಲಾವಣೆಯ ತೀವ್ರ ಪ್ರಭಾವದಿಂದಾಗಿ ಸಿಂಹರಾಶಿಯವರ ಜೀವನದಲ್ಲಿ ಒಂದು ಕಡೆ ಅಧಿಕಾರ ಪ್ರಾಪ್ತಿ, ಕೀರ್ತಿ ವೃದ್ಧಿ ಮತ್ತು ಸಾಮಾಜಿಕ ಗೌರವಗಳು ಎದುರಾಗಲಿದ್ರೆ, ಮತ್ತೊಂದು ಕಡೆ ನಿಮ್ಮ ಅತಿಯಾದ ಅಹಂಕಾರ ಮತ್ತು ತರಾತುರಿಯ ನಿರ್ಧಾರಗಳ ಕಾರಣದಿಂದಾಗಿ ಕಣ್ಣೀರು ಹಾಕುವಂತಹ ಅಥವಾ ದೊಡ್ಡ ಆಘಾತವನ್ನು ತಂದುಕೊಡುವಂತಹ 3 ಪ್ರಮುಖ ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇವೆ. ಮೊದಲನೇದಾಗಿ ಸಿಂಹರಾಶಿಯವರು ಮುಂಬರುವ ದಿನಗಳಲ್ಲಿ ಎದುರಿಸಬೇಕಾಗಬಹುದಾದ ಅತ್ಯಂತ ಗಂಭೀರವಾದ ಸಮಸ್ಯೆ ಏನಂದರೆ, ಅವರ ಅತಿಯಾದ ಸ್ವಾಭಿಮಾನ ಅಥವಾ ಅಹಂಕಾರದ ಕಾರಣದಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯವಹಾರದಲ್ಲಿ ಉಂಟಾಗಬಹುದಾದ ದೊಡ್ಡ ಮಟ್ಟದ ಸ್ಥಾನಚ್ಯುತಿ ಅಥವಾ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ. ನೀವು ಸ್ವಭಾವತಃ ಯಾವುದೇ ತಪ್ಪುಗಳನ್ನು ಸಹಿಸದ ಮತ್ತು ಯಾರಿಗೂ ತಲೆಬಾಗದ ಗುಣದವರಾಗಿದ್ದರೂ ಕೂಡ ಈ ಅವಧಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಅಥವಾ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಬೇಕಾದಾಗ ಅತಿಯಾದ ಆತ್ಮವಿಶ್ವಾಸವನ್ನು ಪ್ರದರ್ಶನ ಮಾಡೋದು ನಿಮಗೆ ಮುಳುವಾಗಬಹುದು. ನಿಮ್ಮ ಆವೇಶಭರಿತ ನಡವಳಿಕೆಯನ್ನು ನಿಮ್ಮ ವಿರೋಧಿಗಳು ಅಸ್ತ್ರವಾಗಿ ಬಳಸಿಕೊಂಡು ನಿಮ್ಮ ವಿರುದ್ಧ ಆಡಳಿತ ಮಂಡಳಿಗೆ ದೂರು ನೀಡುವ ಮೂಲಕ ನಿಮ್ಮ ಪ್ರಗತಿಗೆ ತಡೆಯೊಡ್ಡಬಹುದು ಅಥವಾ ನಿಮಗಾಗಬಹುದಾದ ಪ್ರಮೋಷನನ್ನು ತಡೆ ಹಿಡಿಯುವಂತೆ ಪಿತೂರು ನಡೆಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಈ ಸಮಯದಲ್ಲಿ ನಿಮ್ಮ ಸಿಟ್ಟನ್ನು ನಿಯಂತ್ರಣ ಮಾಡಿ ಎಲ್ಲರಿಗೂ ನಯ ವಿನಯದಿಂದ ನಡೆದುಕೊಳ್ಬೇಕಾಗುತ್ತೆ. ನಿಮ್ಮ ಘನತೆಗೆ ಧಕ್ಕೆಯುಂಟು ಮಾಡುವಂತಹ ಯಾವುದೇ ವಾದಗಳಿಗೆ ಆಸ್ಪದ ನೀಡಬೇಡಿ. 2ನೆಯ ಪ್ರಮುಖ ಘಟನೆ ನಿಮ್ಮ ಕೌಟುಂಬಿಕ ವಲಯದಲ್ಲಿ ಅಥವಾ ಆಪ್ತ ಸ್ನೇಹಿತರ ನಡುವೆ ಉಂಟಾಗಬಹುದಾದ ನಂಬಿಕೆಯ ದ್ರೋಹ ಮತ್ತು ಆರ್ಥಿಕ ವಂಚನೆ ಆಗಿರುತ್ತೆ. ಸಿಂಹರಾಶಿಯವರು ಸಾಮಾನ್ಯವಾಗಿ ಯಾರನ್ನಾದರೂ ನಂಬಿದರೆ ಅವರಿಗೆ ಉದಾರವಾಗಿ ಸಹಾಯ ಮಾಡ್ತಾರೆ. ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮದೇ ರಕ್ತ ಸಂಬಂಧಿ ಅಥವಾ ಅತ್ಯಂತ ನಂಬಿಕಸ್ಥ ಸ್ನೇಹಿತನೊಬ್ಬನು ಹಣಕಾಸಿನ ವಿಷಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ದ್ರೋಹ ಎಸಗುವ ಸಾಧ್ಯತೆ ಇದೆ. ನಿಮ್ಮ ಹೆಸರಲ್ಲಿ ಸಾಲ ಪಡೆದು ಅದನ್ನು ಮರುಪಾವತಿಸದೆ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು ಅಥವಾ ಜಂಟಿ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಲಾಭದ ಪಾಲನ್ನು ಮರೆಮಾಚಿ ವಂಚಿಸಬಹುದು. ಈ ಘಟನೆಯು ಆರ್ಥಿಕ ನಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಭಾವನೆಗಳಿಗೆ ತೀವ್ರ ಆಘಾತವನ್ನು ಉಂಟು ಮಾಡಲಿದ್ದು ನಿಮ್ಮ ಕಣ್ಣೀರನ್ನು ಸುರಿಸುವಂತೆ ಮಾಡಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಯಾರದೇ ಜಾಮೀನು ಸಹಿ ಗ್ಯಾರಂಟರ್ ಆಗೋದಕ್ಕೆ ಹೋಗಬೇಡಿ ಮತ್ತು ಯಾವುದೇ ಆರ್ಥಿಕ ಒಪ್ಪಂದಗಳನ್ನು ಲಿಖಿತವಾಗಿ ಕಾನೂನುಬದ್ಧವಾಗಿ ಮಾಡಿಕೊಳ್ಳಿ. 3ನೆಯ ಆಘಾತಕಾರಿ ಘಟನೆ ನಿಮ್ಮ ತಂದೆಯವರ ಆರೋಗ್ಯದ ಏರುಪೇರು ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಉಂಟಾಗುವ ಕೋರ್ಟ್ ಕಚೇರಿಗಳ ವಿವಾದಗಳಾಗಿರುತ್ತೆ. ಸಿಂಹರಾಶಿಯವರಿಗೆ ಸೂರ್ಯ ಮತ್ತು ತಂದೆಯ ಸ್ಥಾನವು ಅತ್ಯಂತ ಪ್ರಮುಖವಾಗಿರುತ್ತೆ. ಗ್ರಹಗಳ ಕ್ರೂರ ದೃಷ್ಟಿಯಿಂದಾಗಿ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಹಠಾತ್ ಏರುಪೇರಾಗಿ ಆಸ್ಪತ್ರೆಯ ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ಇದು ನಿಮಗೆ ತೀವ್ರ ಮಾನಸಿಕ ಆತಂಕವನ್ನು ಉಂಟು ಮಾಡಬಹುದು. ಇದರೊಂದಿಗೆ ದೀರ್ಘಕಾಲದಿಂದ ನಡೆದುಕೊಂಡು ಬರುತ್ತಿದ್ದ ಆಸ್ತಿ ಹಂಚಿಕೆಯ ವಿಷಯಗಳು ಅಥವಾ ಸರ್ಕಾರಿ ತೆರಿಗೆಗೆ ಸಂಬಂಧಿಸಿದ ದಾಖಲೆಗಳ ಲೋಪದೋಷಗಳಿಂದಾಗಿ ಕಾನೂನುಬದ್ಧ ನೋಟಿಸ್ ಬರುವ ಸಂಭವ ಇರುತ್ತೆ. ನಿಮ್ಮ ಸಣ್ಣ ಉದಾಸೀನತೆಯು ದೊಡ್ಡ ಮಟ್ಟದ ದಂಡಕ್ಕೆ ಕಾರಣ ಆಗಬಹುದು. ಆದ್ದರಿಂದ ನಿಮ್ಮ ಆಸ್ತಿ ಮತ್ತು ತೆರಿಗೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಇಟ್ಟುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಆದರೆ ಸಿಂಹರಾಶಿಯವರು ಕೇವಲ ಈ ಸವಾಲುಗಳನ್ನು ನೋಡಿ ಧೃತಿಗೆಡಬೇಕಾಗಿಲ್ಲ. ಯಾಕೆಂದರೆ ಇದೇ ಅವಧಿಯಲ್ಲಿ ನಿಮ್ಮ ರಾಶಾಧಿಪತಿಯಾದ ಸೂರ್ಯನ ದಿಗ್ದರ್ಶನ ಮತ್ತು ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತವಾದ ಧನಾತ್ಮಕ ಬದಲಾವಣೆಗಳು ಹಾಗೂ ಭಾಗ್ಯೋದಯದ ದಿನಗಳು ಎದುರಾಗುತ್ತೆ. ನೀವು ಮಾಡಬಹುದಾದ ಏಕೈಕ ಕೆಲಸ ಅಂದರೆ ನಕಾರಾತ್ಮಕ ಪರಿಸ್ಥಿತಿ ಬಂದಾಗ ಆವೇಶಕ್ಕೆ ಒಳಗಾಗದೆ ಮೌನವಾಗಿರೋದು, ಆರ್ಥಿಕ ವ್ಯವಹಾರಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸೋದು ಮತ್ತು ತಂದೆಯವರ ಆರೋಗ್ಯದ ಕಡೆ ನಿಗಾ ಇಡೋದು. ಗ್ರಹಗಳ ಅಶುಭ ದೃಷ್ಟಿಯ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಭಗವಂತನ ಕೃಪೆಗೆ
ಪಾತ್ರರಾಗೋದಕ್ಕೆ ಪ್ರತಿದಿನ ಮುಂಜಾನೆ ಸೂರ್ಯ ನಾರಾಯಣನಿಗೆ ಅರ್ಘ್ಯವನ್ನು ನೀಡಿ ಗಾಯತ್ರಿ ಮಂತ್ರ ಪಠಿಸೋದು ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರದ್ಧೆಯಿಂದ ಕೇಳೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಶಾಂತಿ, ಸಮೃದ್ಧಿ, ಯಶಸ್ಸು ಶಾಶ್ವತವಾಗಿ ನೆಲೆಸುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಸೂರ್ಯನಾರಾಯಣ ಅಂತ ಕಮೆಂಟ್ ಮಾಡಿ.